ನೇರ ಕುತ್ಕೊಳ್ಳುವ. ಕುತ್ತಿಗೆ ಬೆನ್ನು ನೇರವಾಗಿರಲಿ. ಪ್ರಾರ್ಥನಾ ಸ್ಥಿತಿ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮುಂದಕ್ಕೆ ಬಾಗಿ ಮೇಲೆ ಇಳುವ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖವನ್ನು ಕೊಡಿ. ಸುಖಾಸನಕ್ಕೆ ಬನ್ನಿ. ಕೈಯನ್ನು ಲಾಕ್ ಮಾಡಿಕೊಳ್ಳಿ. ಕೈಯನ್ನು ಮೇಲೆ ಕೆಳಿರಿ. ಕಿವಿಗೆ ತಾಗುವಂತೆ ಕೈಯನ್ನು ಮೇಲೆ ಕೆಳಿರಿ. ಉಸಿರನ್ನು ತುಂಬಿಕೊಳ್ಳಿ. ಕೈ ಹಾಗೆ ಇರಲಿ. ಸೊಂಟದ ಮೂಲದಿಂದ ಬೆಂಡಾಗಿ ಕೈ ಕಿವಿಗೆ ತಾಗುವಂತಿರಲಿ. ಸ್ವಲ್ಪ ಕತ್ತನ್ನು ಹೊರಳಿಸಿ. ನಿಮ್ಮ ಎಡಭಾಗಕ್ಕೆ ಮೇಲಕ್ಕೆ ನೋಡಿ. ಸ್ವಲ್ಪ ಎಡಭುಜವನ್ನು ಹಿಂದಕ್ಕೆ ತನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ಕೈಯನ್ನು ಮೇಲೆ ಕೆಳಿರಿ. ಕಿವಿಗೆ ತಾಗುವಂತ ಮೇಲೆ ಕೆಳಿರಿ. ಕೈ ನೇರ ಮಾಡಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಎಡಭಾಗಕ್ಕೆ ಬೆಂಡಾಗಿ ಬಲ ಭುಜವನ್ನು ಸ್ವಲ್ಪ ಹಿಂದಕ್ಕೆ ತನ್ನಿ. ಈಗ ಬಲಭುಜ ಮುಂದಿದೆ, ಹಿಂದಕ್ಕೆ ತನ್ನಿ. ಕತ್ತನ್ನು ಹೊರಳಿ ಸ್ವಲ್ಪ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ. ಎರಡು ಕೈ ಕೆಳಕ್ಕೆ. ಈಗ ಬಲಹಸ್ತವನ್ನ ಬಲ ಪಕ್ಕದಲ್ಲಿ ಕೊಡಿ. ಎಡಹಸ್ತವನ್ನ ಪೂರಕ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಬೆಂಡಾಗಿ ಕೈ ಕಿವಿಗೆ ತಾಗುವಂತೆ ಇರಲಿ. ಕತ್ತನ್ನ ಹೊರಳಿಸಿ ಮೇಲಕ್ಕೆ ನೋಡಿ. ಸ್ವಲ್ಪ ಎಡಭುಜವನ್ನು ಹಿಂದಕ್ಕೆ ತನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಬಲ ಕೈಯನ್ನು ಪೂರಕ ಮಾಡ್ತಾ ನೇರ ಮೇಲಕ್ಕೆ ತನ್ನಿ. ಹಾಗೆ ರೇಚಕ ಮಾಡ್ತಾ ಎಡಭಾಗಕ್ಕೆ ಬೆಂಡಾಗಿ ಭುಜವನ್ನ ಸ್ವಲ್ಪ ಹಿಂದಕ್ಕೆ ತನ್ನಿ. ಕತ್ತನ್ನ ಹೊರಳಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಈಗ ಬಲ ಎಡ ಮಂಡಿ ಮೇಲೆ ಬಲ ಇಟ್ಕೊಳ್ಳಿ. ದೇಹವನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಎಡಭಾಗಕ್ಕೆ ತಿರುಗಿ ಎಡ ಕೈಯನ್ನು ಪೂರಕ ಮಾಡ್ತಾ ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ಬಲಭಾಗಕ್ಕೆ ಬೆಂಡಾಗಿ ಕೈ ಕಿವಿಗೆ ತಾಗುವಂತಿರ್ಲಿ. ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಈಗ ಬಲ ಮಂಡಿಯನ್ನು ಎಡ ಹಸ್ತನ್ನು ಹಿಡ್ಕೊಳ್ಳಿ. ದೇಹವನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಬಲ ಕೈಯನ್ನು ಪೂರಕ ಮಾಡ್ತಾ ನೇರ. ರೇಚಕ ಮಾಡ್ತಾ ಎಡಭಾಗಕ್ಕೆ ಬೆಂಡಾಗಿ ಕೈ ಕಿವಿಗೆ ತಾಗುವಂತಿರ್ಲಿ. ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ
ಅಷ್ಟ ನವ ದಶ. ಪೂರಕ ನೇರ ರೇಚಕ. ಎರಡು ಕಾಲುಗಳನ್ನ ಮುಂದಕ್ಕೆ ತನ್ನಿ, ಪಾದ ನೆಲಕ್ಕೆ ತಾಗಿಸಿ. ನಿಮ್ಮ ಎಡ ಕಾಲನ್ನ ಬಲಹಸ್ತದಿಂದ ಹಿಡ್ಕೊಳ್ಳಿ, ಕಾಲನ್ನು ನೇರ ಮಾಡಿ, ಕೈಯಿಂದ ಹಿಡ್ಕೊಳ್ಳಿ. ಎಡ ಕೈಯನ್ನು ಹಿಂದಕ್ಕೆ ತನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ಈಗ ಕಾಲನ್ನು ಹಿಡ್ಕೊಳ್ಳಿ, ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಮೊಣಕಾಲು ಗಲ್ಲವನ್ನಾಗ್ಲಿ ಹಣೆಯಲ್ಲಿ ತಾಗಿಸಿ ಪ್ರಯತ್ನ ಮಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಹಾಗೆಯೇ ವಾಪಸ್. ಈಗ ಬಲ ಕಾಲನ್ನು ಎಡ ಕೈಯಿಂದ ಹಿಡ್ಕೊಳ್ಳಿ, ಕಾಲನ್ನು ನೇರ ಮಾಡಿ, ಬಲಹಸ್ತವನ್ನು ಹಿಂದಕ್ಕೆ ತನ್ನಿ, ಹಿಂದಕ್ಕೆ ನೋಡಿ, ಕತ್ತನ್ನು ಹೊರಳಿಸಿ. ಮೇಡಮ್ ಈ ಕೈಲಿ ಹಿಡ್ಕೊಳ್ಳಿ, ಚೆನ್ನ ಮೇಡಮ್. ಎಡ ಕೈಲಿ ಪಾದ ಹಿಡ್ಕೊಳ್ಳಿ, ಆಚೆ ಮೇಡಮ್. ಹಾ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ಕಾಲನ್ನು ಹಿಡ್ಕೊಳ್ಳಿ, ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಮೊಣಕಾಲಿ ಗಲ್ಲವನ್ನಾಗ್ಲಿ ಹಣೆಯಲ್ಲಿ ತಾಗಿಸಿ ಪ್ರಯತ್ನ ಮಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಸ್ವಸ್ಥ. ಕಾಲನ್ನ ಅಂತರ ಇಟ್ಟುಕೊಳ್ಳಿ. ನಿಮ್ಮ ಬಲ ಕಾಲನ ಹೆಬ್ಬೆರಳನ್ನ ಬಲ ಕೈಯಿಂದ ಹಿಡ್ಕೊಳ್ಳಿ. ಮೊಣಕೈಯನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಎಡ ಕೈಯನ್ನು ಪೂರಕ ಮಾಡ್ತಾ ನೇರ ರೇಚಕ ಮಾಡ್ತಾ ನೆತ್ತಿಯ ನೇರ ತನ್ನಿ. ಸ್ವಲ್ಪ ಎಡ ಭುಜವನ್ನು ಮೇಲಕ್ಕೆ ತಿರುಗಿಸಿ, ಕತ್ತನ್ನು ಹೊರಡಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಈಗ ಎಡ ಕಾಲಿನ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಎಡ ಕೈಯಿಂದ ಮೊಣ ಕೈಯನ್ನು ನೆಲಕ್ಕೆ ತಾಗಿಸಿ, ಬಲ ಕೈಯನ್ನು ಪೂರಕ ಮಾಡಿ ರೇಚಕ. ಬಲ ಭುಜವನ್ನು ಸ್ವಲ್ಪ ಮೇಲಕ್ಕೆತ್ತಿ, ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಈಗ ಕಾಲನ್ನು ಮಡಚಿ, ಬಲ ಕಾಲನ್ನು ಮಡಚಿ, ಎರಡೂ ಕೈಯನ್ನು ಪೂರಕ ಮಾಡಿ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಗಲ್ಲವನ್ನಾಗ್ಲಿ ಹಣೆಯನ್ನಾಗಲಿ ಮೊಣಕಾಲಿ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಹಾಗೆ ಬಲ ಕಾಲು ನೇರ ಮಾಡಿ, ಎಡ ಕಾಲನ್ನು ಮಡಚಿಟ್ಕೊಳ್ಳಿ. ಪೂರಕ ಮಾಡ್ತಾ ಎರಡು ಕೈಯನ್ನ ನೇರ ಮೇಲಕ್ಕೆ ತನ್ನಿ. ರೇಚಕ ಮುಂದಕ್ಕೆ ಬಾಗಿ, ಹಣೆಯನ್ನಾಗ್ಲಿ ಗಲ್ಲವನ್ನಾಗ್ಲಿ ಮೊಣಕಾಲು ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಕಾಲನ್ನ ಅಂತರದಲ್ಲಿಡಿ, ಎರಡು ಕೈಯನ್ನ ಪೂರಕ ಮಾಡಿ ರೇಚಕ ಬಲಭಾಗಕ್ಕೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ
ಅಷ್ಟ ನವ ದಶ. ಪೂರಕ ನೇರ, ರೇಚಕ ಕೈ ಕೆಳಕ್ಕೆ. ಎದ್ದು ನಿಲ್ವ. ನಂತರ ತನ್ನಿ. ಬಲಕಾಲು 90 ಡಿಗ್ರಿ ಇರಲಿ, ಎಡಕಾಲು ಸಮಾನಾಂತರವಾಗಿರಲಿ. ತ್ರಿಕೋಣಾಸನ ಚಾಲನೆ, ಪಾರ್ಶ್ವಕೋಣಾಸನ ಚಾಲನೆ, ವೀರಭದ್ರಾಸನ ಪ್ರಕಾರ ದೋ ಚಾಲನೆ. ಪೂರಕ ಕೈಯನ್ನು ಸಾಧಿಸಿ ಎಳಿರಿ. ರೇಚಕ. ಹಾಗೆಯೇ ಸೊಂಟದ ಮೂಲದಿಂದ ಬೆಂದಾಗಿ ಮೊಣಕಾಲು ನೇರ ಇರಲಿ. ಮೊಣಕಾಲು ನೇರ ಮಾಡಿ. ಮೊಣಕಾಲು ನೇರ ಇರಲಿ. ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಸೊಂಟದ ಭಾಗ ಮುಂದಕ್ಕೆ ತಳ್ಳಿ. ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಿ. ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಹಾಗೆ ಅಲ್ಲಿಗೆ ಮೊಣಕಾಲನ್ನು ಮಡಚಿ ಪಾರ್ಶ್ವಕೋಣಾಸನ ಸ್ಥಿತಿಗೆ ಬನ್ನಿ. ಸೊಂಟದ ಭಾಗವನ್ನು ತಗ್ಗಿಸಿ. ನಿಮ್ಮ ಬಲಕಾಲು ಎಲ್ ಶೇಪಲ್ಲಿ ಇದೆಯಂತ ಗಮನಿಸಿ. ಕೈ ಕಿವಿಯ ನೇರಕ್ಕೆ ಬರಲಿ. ಕಿವಿಗೆ ತಾಗುವಂತಿರ್ಲಿ. ಕೈಯನ್ನ ಕಿವಿಗೆ ತಾಗುವಂತೆ ತನ್ನಿ. ನೆತ್ತಿಯ ನೇರ ತನ್ನಿ. ಕೈಯನ್ನ ಸ್ವಲ್ಪ ಭುಜವನ್ನ ಬಲಭಾಗಕ್ಕೆ ಹೊರಳಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಹಾಗೆ ಅಲ್ಲಿಗೆ ಕಾಲು ಹಾಗೆ ಇರಲಿ. ಬಲ ಕೈಯನ್ನು ಮೇಲಕ್ಕೆ ಮಾಡಿ. ಮೇಲಕ್ಕೆ ಬನ್ನಿ. ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಗಮನಿಸಿ ಬಲಕಾಲು ಎಲ್ ಶೇಪಲ್ಲಿ ಇದೆಯಾ ಅಂತ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪಾರ್ಶ್ವಕೋಣಾಸನ ಸ್ಥಿತಿಗೆ ಬನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ತ್ರಿಕೋಣಾಸನಕ್ಕೆ ಬನ್ನಿ. ಅಲ್ಲಿಯೇ ಕಾಲು ನೇರ ಮಾಡಿ. ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ, ರೇಚಕ ಕೈ ಕೆಳಕ್ಕೆ. ಬಲಕಾಲು ಸಮಾನಾಂತರ ಇರಲಿ. ಎಡಕಾಲು 90 ಡಿಗ್ರಿ ಮಾಡಿ. ಕೈಗಳು ಭುಜದ ನೇರಕ್ಕೆ. ಕೈಯನ್ನು ಎಳಿರಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ತ್ರಿಕೋಣಾಸನ ಚಾಲನೆ. ಸೊಂಟದ ಮೂಲದಿಂದ ಬೆಂದಾಗಿ ಮೊಣಕಾಲು ನೇರ ಇರಲಿ. ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ. ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಿ. ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಹಾಗೆ ಪಾರ್ಶ್ವಕೋಣಾಸನ ಸ್ಥಿತಿಗೆ ಬನ್ನಿ. ಸೊಂಟವನ್ನು ತಗ್ಗಿಸಿ. ನಿಮ್ಮ ಎಡ ಕಾಲನ್ನ ಎಲ್ ಶೇಪಿಗೆ ತನ್ನಿ. ಸೊಂಟದ ಭಾಗವನ್ನು ತಗ್ಗಿಸಿ. ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಹಾಗೆ ವೀರಭದ್ರಾಸನ ಪ್ರಕಾರ ಏಕ್ ಚಾಲನೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪಾರ್ಶ್ವಕೋಣಾಸನ ಚಾಲನೆ. ಮುಂದಿನ ಕಾಲನ ಪೂರ್ಣ ಎಲ್ ಶೇಪಿಗೆ ತನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ತ್ರಿಕೋಣಾಸನ ಚಾಲನೆ. ಮೊಣಕಾಲು ನೇರ ಮಾಡಿ. ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ, ರೇಚಕ ಕೈ ಕೆಳಕ್ಕೆ. ಸಮಸ್ಥಿತಿಗೆ ಬನ್ನಿ. ನಿಮ್ಮ ಬಲಕಾಲನ ಮುಂದಕ್ಕೆ ತನ್ನಿ. ಪಾರ್ಶ್ವೋತ್ಥಾನಾಸನ ಚಾಲನೆ. ಏಕಪಾದ ಪ್ರಸರಣಾಸನ ಚಾಲನೆ. ವೀರಭದ್ರಾಸನ ಪ್ರಕಾರ ಏಕ್ ಚಾಲನೆ. ಹಿಂದಿನ ಕಾಲು 40 ಡಿಗ್ರಿಗಳಷ್ಟು ಕ್ರಾಸ್ ಇರಲಿ. ಪೂರಕ ಮಾಡಿ.
ರೇಚಕ, ಕಾಲನ್ನ ಮೊಣಕಾಲು ಬೆಂಡ್ ಮಾಡಬೇಡಿ, ನೀರಿರಲಿ. ಗಲ್ಲವನ್ನಾಗ್ಲಿ ಹಣೆಯನ್ನಾಗ್ಲಿ ಮೊಣಕಾಲಿಗೆ ತಾಗಿಸಿ, ಕಾಲು ನೀರಿರಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಏಕಪಾದ ಪ್ರಸರಣಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಹಿಂದಿನ ಕಾಲನ ಹಾಗೆ ಒತ್ತಿ ಮೇಲಕ್ಕೆ ತನ್ನಿ, ಮುಂದಿನ ಕಾಲ ಹಾಗೆ ಇರಲಿ, ಅಲ್ಲಿಗೆ ಮೇಲಕ್ಕೆ ಬನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಏಕಪಾದ ಪ್ರಸರಣಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪಾರ್ಶ್ವೋತ್ಥಾನಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ, ಕೈ ಕೆಳಕ್ಕೆ. ಹಾಗೆ ಎಡಕಾಲು ಮುಂದಕ್ಕೆ ತನ್ನಿ, ಬಲಕಾಲು ಹಿಂದಕ್ಕೆ ತನ್ನಿ. ಹಿಂದಿನ ಕಾಲು 40 ಡಿಗ್ರಿಗಳಷ್ಟು ಕ್ರಾಸ್ ಇರಲಿ, ಬಟಕ್ಸ್ ನೇರ ಬರಲಿ. ಪೂರಕ ಮಾಡಿಕೊಳ್ಳಿ. ರೇಚಕ, ಮುಂದಕ್ಕೆ ಬಾಗಿ. ಪಾರ್ಶ್ವೋತ್ಥಾನಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಏಕಪಾದ ಪ್ರಸರಣಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಹಿಂದಿನ ಕಾಲಿನ ಪಾದ ಪೂರ್ಣ ಒತ್ತಿ, ಮುಂದಿನ ಕಾಲ ಹಾಗೆ ಇರಲಿ, ಹಿಂದಿನ ಕಾಲ ನೇರ ಮಾಡಿ ಮೇಲಕ್ಕೆ ಬನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಏಕಪಾದ ಪ್ರಸರಣಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪಾರ್ಶ್ವೋತ್ಥಾನಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ಮಾಡಿಕೊಳ್ಳಿ. ರೇಚಕ, ಕೈಗಳಕ್ಕೆ. ಚದುರಂಗ ದಂಡಾಸನ ಸ್ಥಿತಿಗೆ ಬನ್ನಿ. ಚದುರಂಗ ದಂಡಾಸನ ಸ್ಥಿತಿ. ಅಧೋಮುಖ ಶ್ವಾನಾಸನ ಸ್ಥಿತಿ. ಹಾಗೆ ಬಲಕಾಲನ್ನ ಮೇಲಕ್ಕೆತ್ತಿ, ನಿಮ್ಮ ಕೈ ಹೊರಭಾಗದಲ್ಲಿ ಕಾಲನ್ನು ತನ್ನಿ. ಹಾಗೆ ಹಣೆಯನ್ನು ನೆಲಕ್ಕೆ ತಾಗಿಸಿ ಭುಜಂಗಾಸನದ ಹಾಗೆ ಮೇಲಕ್ಕೆ ಬನ್ನಿ. ಮಂಡಿ ಮೇಲಕ್ಕೆತ್ತಿ, ಮಂಡಿಯನ್ನು ಮೇಲಕ್ಕೆತ್ತಿ, ಹಿಂದಿನ ಕಾಲನ ಮಂಡಿ ಮೇಲಕ್ಕೆತ್ತಿ. ಹಾಗೆ ವಾಪಸ್ ಇನ್ನೊಮ್ಮೆ ಎಡಕಾಲ ಮೇಲಕ್ಕೆ, ಎಡಕೈ ಹತ್ತಿರ, ಹಣೆಯನ್ನು ನೆಲಕ್ಕೆ ತಾಗಿಸಿ ಮೇಲಕ್ಕೆ ಬನ್ನಿ ಭುಜಂಗಾಸನದ ಹಾಗೆ. ಹಾಗೆ ಇನ್ನೊಮ್ಮೆ ಅಧೋಮುಖ ಶ್ವಾನಾಸನ ಸ್ಥಿತಿ. ಬಲಕಾಲ ಮೇಲಕ್ಕೆತ್ತಿ, ಬಲ ಹಸ್ತದ ಹತ್ತಿರ ತನ್ನಿ, ಬಲ ಹಸ್ತದ ಹತ್ತಿರ ತನ್ನಿ. ಹಣೆಯನ್ನು ನೆಲಕ್ಕೆ ತಾಗಿಸಿ ದೇಹವನ್ನು ಮೇಲಕ್ಕೆತ್ತಿ, ಮಂಡಿ ಮೇಲಕ್ಕೆತ್ತಿ. ಮಂಡಿ ತಾಗಿಸಬೇಡಿ, ಮಂಡಿ ನೇರ ಬರಲಿ, ಮಂಡಿ ನೆಲಕ್ಕೆ ತಾಗಿಸೋದು ಬೇಡ. ಹಾಗೆ ವಾಪಸ್ ಅಧೋಮುಖ ಶ್ವಾನಾಸನ ಸ್ಥಿತಿ. ಎಡಕಾಲ ಮೇಲಕ್ಕೆತ್ತಿ, ಎಡ ಹಸ್ತ ಹತ್ತಿರ ತನ್ನಿ, ಹಣೆಯನ್ನು ನೆಲಕ್ಕೆ ತಾಗಿಸಿ ಭುಜಂಗಾಸನದ ಹಾಗೆ ಮೇಲಕ್ಕೆ ಬನ್ನಿ. ಮಂಡಿ ಮೇಲಕ್ಕೆತ್ತಿ, ಹಿಂದಿನ ಕಾಲನ ಮಂಡಿ ಮೇಲಕ್ಕೆತ್ತಿ. ಕೈ ನಿಮ್ಮ ಪಾದದ ಹೊರಭಾಗ ಬರಲಿ, ಹೊರಭಾಗ. ನೀವು ಕಾಲು ಒಳಭಾಗ ಇಟ್ಟಿದ್ರಲ್ಲ ರಾಜೇಶ್, ಹೊರಭಾಗ ಬರಲಿ ಕೈ. ಹಾಗೆ ಹಾಗೆ ಇನ್ನೊಮ್ಮೆ ಅಧೋಮುಖ ಶ್ವಾನಾಸನ. ಹಾಗೆ ಕಾಲನ ಮೇಲಕ್ಕೆತ್ತಿ, ನಿಮ್ಮ ಬಲ ಹಸ್ತ ಹತ್ತಿರ ತನ್ನಿ, ಹಣೆಯನ್ನು ನೆಲಕ್ಕೆ ತಾಗಿಸಿ ಮೇಲಕ್ಕೆ ಬನ್ನಿ.
ಹಾಗೆ ವಾಪಸ್ ಎಡಕಾಲ ಮೇಲಕ್ಕೆತ್ತಿ ಎಡ ಹಸ್ತದ ಹತ್ತಿರ ತನ್ನಿ. ಹಾಗೆ ಹಣೆ ನೆಲಕ್ಕೆ ತಾಗಿಸಿ ಮೇಲಕ್ಕೆ ಬನ್ನಿ. ಇನ್ನೊಮ್ಮೆ ಬಲಕಾಲು ಮೇಲಕ್ಕೆತ್ತಿ ಬಲ ಹಸ್ತದ ಹತ್ತಿರ ಹಣೆ ನೆಲಕ್ಕೆ ತಾಗಿಸಿ ಮೇಲಕ್ಕೆ ಬನ್ನಿ. ಯಾವುದು? ಮಂಡಿ ಮೇಲಕ್ಕೆತ್ತಿ ಹಿಂದಿನ ಕಾಲಿನ ಮಂಡಿಯನ್ನ. ಹಾಗೆ ವಾಪಸ್ ಅಧೋಮುಖ ಶ್ವಾನಾಸನ. ಎಡಕಾಲು ಮೇಲಕ್ಕೆತ್ತಿ ಎಡ ಹಸ್ತದ ಹತ್ತಿರ ತನ್ನಿ ಹಣೆ ನೆಲಕ್ಕೆ ತಾಗಿಸಿ ದೇಹವನ್ನು ಲಿಫ್ಟ್ ಮಾಡಿ ಸ್ವಸ್ಥ. ಈಗ ಚದುರಂಗ ದಂಡಾಸನ, ಅಧೋಮುಖ ಶ್ವಾನಾಸನ. ಕಾಲನ್ನ ಒಳಗಿಂದ ಹಾಕಿ ಎಡಕ್ಕಿಂದ ಮೇಲಕ್ಕೆ ತಾಗಿಸಿ ಹಾಗೆ ಮೇಲಕ್ಕೆ ಬನ್ನಿ. ಅಧೋಮುಖ ಶ್ವಾನಾಸನ. ಎಡ ಕಾಲನ್ನ ಬಲಭಾಗಕ್ಕೆ ತನ್ನಿ ಎಡಕ್ಕಿಂದ ನೆಲಕ್ಕೆ ತಾಗಿಸಿ ಹಾಗೆ ಮೇಲಕ್ಕೆ ಬನ್ನಿ. ಅಧೋಮುಖ ಶ್ವಾನಾಸನ. ಬಲ ಪಾದವನ್ನು ಎಡಪಕ್ಕಕ್ಕೆ ತನ್ನಿ ಎಡಕ್ಕಿಂದ ಮೇಲಕ್ಕೆ ತಾಗಿಸಿ ಹಾಗೆ ಮೇಲಕ್ಕೆ ಬನ್ನಿ. ಅಧೋಮುಖ ಶ್ವಾನಾಸನ. ಎಡ ಕಾಲನ್ನು ಬಲ ಪಕ್ಕದಲ್ಲಿ ತನ್ನಿ ಬಲಕ್ಕಿಂದ ಮೇಲಕ್ಕೆ ತಾಗಿಸಿ ಹಾಗೆ ಮೇಲಕ್ಕೆ ಬನ್ನಿ. ಇನ್ನೊಮ್ಮೆ ಮಾಡೋಣ. ಬಲಕಾಲು ಎಡಕ್ಕಿಂದ ಮೇಲಕ್ಕೆ ತಾಗಿಸಿ ಹಾಗೆ ಮೇಲಕ್ಕೆ ಬನ್ನಿ. ಅಧೋಮುಖ ಶ್ವಾನಾಸನ. ಎಡ ಕಾಲನ್ನು ಬಲಭಾಗಕ್ಕೆ ತನ್ನಿ ಬಲಕ್ಕಿಂದ ಮೇಲಕ್ಕೆ ತಾಗಿಸಿ ಹಾಗೆ ಮೇಲಕ್ಕೆ ಬನ್ನಿ. ಸ್ವಸ್ಥ ವಿಶ್ರಾಂತ ಸ್ಥಿತಿಗೆ ಬನ್ನಿ. ಕಣ್ಣನ್ನು ಮುಚ್ಚಿಕೊಳ್ಳಿ. ಉಸಿರಾಟವನ್ನ ಗಮನಿಸಿ ಸ್ಥಿತಿಗೆ ಬನ್ನಿ. ಸೂರ್ಯ ನಮಸ್ಕಾರ ಮಾಡುವ. ಪ್ರಾರ್ಥನಾ ಸ್ಥಿತಿ. ಲಘು ಓಂಕಾರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷನ್ನ ಪಾವೃಣ ಸತ್ಯ ಧರ್ಮಾಯ ದೃಷ್ಟಯೇ ಧ್ಯೇಯಃ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾ ಮಕರ ಕುಂಡಲವಾನ್ ಕಿರೀಟೇ ಹಾರಿ ಹಿರಣ್ಮಯ ಉಪತ್ರತ ಶಂಖ ಚಕ್ರಃ. ಓಂ ಹ್ರಾಂ ಮಿತ್ರಾಯ ನಮಃ. ತಾಡಾಸನ. ಉತ್ಥಾನಾಸನ. ಏಕಪಾದ ಪ್ರಸರಣಾಸನ. ಚದುರಂಗ ದಂಡಾಸನ. ಅಷ್ಟಾಂಗ ಪ್ರಣಿಪತಾಸನ. ಭುಜಂಗಾಸನ. ಅಧೋಮುಖ ಶ್ವಾನಾಸನ. ಏಕಪಾದ ಪ್ರಸರಣಾಸನ. ಉತ್ಥಾನಾಸನ. ತಾಡಾಸನ. ನಮಸ್ಕಾರ ಸ್ಥಿತಿ. ಮಂತ್ರ. ಓಂ ಹ್ರೀಂ ರವಯೇ ನಮಃ. ಮಂತ್ರ. ಓಂ ಹ್ರೂಂ ಸೂರ್ಯಾಯ ನಮಃ. ಏಕಪಾದ ಸುಖಾಸನ. ಚದುರಂಗ ದಂಡಾಸನ. ಕಷ್ಟಪಡಿಕೊಳ್ಳುವುದಾಸನ. ಭುಜಂಗಾಸನ. ಅಧೋಮುಖ ಶ್ವಾನಾಸನ. ಏಕಪಾದ ಪ್ರಸನ್ನಾಸನ. ಉತ್ಥಾನಾಸನ. ತಾಡಾಸನ. ಓಂ ಹ್ರೈಂ ಭಾನವೇ ನಮಃ. ತಾಡಾಸನ. ಉತ್ಥಾನಾಸನ. ಏಕಪಾದ ಪ್ರಸರಣಾಸನ.
ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಗದಾಯ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಓಂ ನೇ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರಾಂ ಹಿರಣ್ಯ ಗರ್ಭಾಯ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೀಂ ಮರೀಚಯೇ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಆದಿತ್ಯಾಯ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ರೈಂ ಸವಿತ್ರೇ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಅರ್ಕಾಯ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರಃ
ಭಾಸ್ಕರಾಯ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ಇಂತಲ್ಲೇ ಪ್ರದಕ್ಷಿಣೆ ಬನ್ನಿ. ಕಾಲಂತರ ಇಟ್ಕೊಳ್ಳಿ. ಕೈಯನ್ನು ಲಾಕ್ ಮಾಡ್ಕೊಳ್ಳಿ. ಕೈಯನ್ನು ಮೇಲೆ ಕೇಳಿರಿ. ಇನ್ನೂ ಮೇಲೆ ಕೇಳಿರಿ. ಮೇಲೆ ಕೇಳಿರಿ. ಹಾಗೆ ಉಸಿರನ್ನು ತುಂಬಿಕೊಳ್ಳಿ. ಭುಜ ಕೈಯೆಲ್ಲ ಹಾಗೆ ಇರಲಿ. ಸೊಂಟದ ಮೂಲದಿಂದ ಬೆಂಡಾಗಿ ಉಸಿರು ಹೊರಕ್ಕೆ ಹಾಕಿ. ಹಾಗೆಯೇ ಪೂರಕ ನೇರ. ರೇಚಕ ಸೊಂಟದ ಮೂಲದಿಂದ ಬೆಂಡಾಗಿ. ಹಾಗೆ ಸ್ವಲ್ಪ ಕತ್ತನ್ನು ಹೊರಡಿಸಿ ಮೇಲಕ್ಕೆ ನೋಡಿ. ಕತ್ತನ್ನು ಹೊರಡಿಸಿ ಮೇಲಕ್ಕೆ ನೋಡಿ. ಭುಜ ನೇರ ಮಾಡಿ. ಹಾಗೆಯೇ ಪೂರಕ ನೇರ. ರೇಚಕ ಸೊಂಟದ ಮೂಲದಿಂದ ಬೆಂಡಾಗಿ. ಭುಜವನ್ನು ಸ್ವಲ್ಪ ಹಿಂದಕ್ಕೆ ತನ್ನಿ. ಭುಜ ನೇರ ಮಾಡಿ. ಭುಜ ಮುಂದಕ್ಕೆ ಹೋಗ್ತದೆ. ಪೂರಕ ನೇರ. ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಹಾಗೆ ರೇಚಕ ಸೊಂಟದ ಮೂಲದಿಂದ ಹಿಂದಕ್ಕೆ ತಿರುಗಿ. ಪೂರಕ ನೇರ, ರೇಚಕ ಕೈ ನೇರ ಮಾಡಿ. ಕೈಯನ್ನು ನೇರ ಮಾಡಿ. ಪೂರಕ, ರೇಚಕ ಕೈ ನೇರ ಮಾಡಿ. ಕಿವಿಗೆ ತಾಗುವಂತಿರ್ಲಿ ಕೈಗಳು. ರೇಚಕ, ಪೂರಕ, ರೇಚಕ, ಪೂರಕ ನೇರ. ಇನ್ನೊಮ್ಮೆ ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಸ್ವಸ್ಥ ವಿಶ್ರಾಂತ ಸ್ಥಿತಿಗೆ ಬನ್ನಿ. ಹಸ್ತ ಉಜ್ಜಿ. ಕಣ್ಣಿಗೆ ಶಾಖವನ್ನು. ಕಾಲನ್ನ ವಿ ಶೇಪ್ ಇಟ್ಕೊಳ್ಳಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಪದ್ಯೆ. ಶ್ರೀರಾಮಧೂತಂ ಶರಣಂ ಪ್ರಪದ್ಯೆ. ಓಂ ಶ್ರೀ ಹನುಮತೆ ನಮಃ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಮಂತ್ರ. ಓಂ ಶ್ರೀ ಯೋಗಿನೇ ನಮಃ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಮಂತ್ರ. ಓಂ ಶ್ರೀ ಆಂಜನೇಯಾಯ ನಮಃ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಮಂತ್ರ. ಓಂ ಶ್ರೀ ಮಹಾಕಾಯಾಯ ನಮಃ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ,
ಹಿಂದಿನ ಕಾಲ ಮೇಲೆ ಕುತ್ಕೊಳ್ಳಿ. ಪೂರಕ, ರೇಚಕ, ಪೂರಕ. ಮಂತ್ರ ಓಂ ಶ್ರೀ ರಾಮಧೂತಾಯ ನಮಃ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಮಂತ್ರ ಓಂ ಶ್ರೀ ಮಹಾವೀರಾಯ ನಮಃ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಮಂತ್ರ ಓಂ ಶ್ರೀ ಚಿರಂಜೀವಿನೇ ನಮಃ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಮಂತ್ರ ಓಂ ಶ್ರೀ ರಾಮಭಕ್ತಾಯ ನಮಃ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಮಂತ್ರ ಓಂ ಶ್ರೀ ಶಾಂತಾಯ ನಮಃ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಮಂತ್ರ ಓಂ ಶ್ರೀ ಪ್ರಸನ್ನಾತ್ಮನೇ ನಮಃ. ರೇಚಕ, ಹಿಂದಿನ ಕಾಲಿನ ಪಾದ ಪೂರ್ಣವತ್ತಿ, ಮುಂದಿನ ಕಾಲ ಎಲ್ ಶೇಪಿಗೆ ಇರಲಿ. ಹಿಂದಿನ ಕಾಲ ನೇರ ಮಾಡಿ, ಕಾಲು ಮುಂದಿನ ಕಾಲ ಎಲ್ ಶೇಪಿಗೆ ಬರಲಿ, ಎಲ್ ಶೇಪಿಗೆ ಬರಲಿ. ಮುಂದಕ್ಕೆ ಬೆಂಡಾಗಿ ಕಾಲು ನೇರ ಮಾಡಿ. ಪೂರಕ, ಏಕಪಾದ ಪ್ರಸರಣಾಸನ ಸ್ಥಿತಿ. ರೇಚಕ, ಅಧೋಮುಖ ಶ್ವಾನಾಸನ ಸ್ಥಿತಿ. ಪೂರ್ಣ ಪಾದ ನೆಲಕ್ಕೆ ಒತ್ತಕ್ಕೆ ಪ್ರಯತ್ನ ಮಾಡಿ. ಪೂರಕ, ಊರ್ಧ್ವಮುಖ ಶ್ವಾನಾಸನ. ಮಂಡಿ ಮೇಲಕ್ಕೆತ್ತಿ. ರೇಚಕ, ಆಕುಂಚ ಬುಧುರಾಸನ. ಮಂಡಿ ಮೇಲೆ ಕಾಲಿನ ಮೇಲೆ ಕುತ್ಕೊಳ್ಳಿ, ಮಂಡಿಯನ್ನು ಮೇಲಕ್ಕೆತ್ತಿ. ದೃಷ್ಟಿ 2 ಫೀಟ್ ಮುಂದಕ್ಕೆ, ನೆಲ ನೋಡಿ, ಮುಂದಕ್ಕೆ ನೋಡಿ. ಪೂರಕ, ಏಕಪಾದ ಪ್ರಸರಣಾಸನ ಸ್ಥಿತಿ. ರೇಚಕ, ಹಿಂದಿನ ಕಾಲು ನೇರ ಮಾಡಿ, ಮಂಡಿ ನೇರ ಮಾಡಿ, ಕಾಲು ಎಲ್ ಶೇಪಿಗೆ ಬರಲಿ. ಪೂರಕ. ಸ್ವಸ್ಥ ವಿಶ್ರಾಂತ ಸ್ಥಿತಿಗೆ ಬನ್ನಿ. ಸ್ವಸ್ಥ ಶವಾಸನ ಮಾಡಿ. ಕಾಲುಗಳ ನಡುವೆ ಅಂತರ ಇರಲಿ. ಕೈಗಳು ಶರೀರದ ಪಕ್ಕದಲ್ಲಿ, ಹಸ್ತ ಮೇಲ್ಮುಖವಾಗಿರಲಿ. ಗಲ್ಲವನ್ನ ಸ್ವಲ್ಪ ಕೆಳಕ್ಕೆ ಮಾಡಿ, ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಕೇವಲ ಉಸಿರಾಟವನ್ನ ಗಮನಿಸ್ತಾ ಇರಿ. ಪ್ರತಿಯೊಂದು ಶ್ವಾಸವನ್ನ ಗಮನಿಸಿ. ದಿವ್ಯವಾದ ಮಹೋನ್ನತವಾದ ಪ್ರಾಣಶಕ್ತಿ ನಮ್ಮ ಶರೀರವನ್ನ ಪ್ರವೇಶ ಮಾಡಿ, ಶರೀರವನ್ನ ಶುದ್ಧೀಕರಣಗೊಳಿಸಿ, ಹೊರಗೆ ಹೋಗ್ತಕ್ಕಂಥ ನಿಶ್ವಾಸವನ್ನ ಗಮನಿಸಿ. ಪ್ರತಿಯೊಂದು ಶ್ವಾಸವನ್ನ ಗಮನಿಸಿ. ನಿಮ್ಮ ಮನಸ್ಸು ಉಸಿರಾಟವನ್ನ ಗಮನಿಸ್ತಾ ಇರಲಿ. ಯೋಗಾಸನವನ್ನ ಮಾಡಿ ಆಯಾಸಗೊಂಡಿರ್ತಕ್ಕಂತಹ ನಿಮ್ಮ ಶರೀರಕ್ಕೆ
ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ. ವಿಶ್ರಾಂತಿಯ ಧಾರೆಯೆಂದು ನೆತ್ತಿಯಿಂದ ಪ್ರಾರಂಭವಾಗಿ ನಿಮ್ಮ ಶರೀರವನ್ನ ವ್ಯಾಪಿಸಿಕೊಂಡು ಎರಡು ಪಾದಗಳ ಕಡೆ ಬರ್ತಾ ಇದೆ. ಎರಡು ಪಾದಗಳು, ಪಾದದ ಮೇಲ್ಭಾಗ ಪಾರ್ಶ್ನೇ ಸಂಧಿ, ಮೀನಖಂಡಗಳಿಗೆ ವಿಶ್ರಾಂತಿಯನ್ನ ಹೇಳಿ. ಕಾಲು ಮಂಡಿ, ತೊಡೆಯ ಸ್ನಾಯುಗಳು, ಸೊಂಟದ ಭಾಗ, ಹೊಟ್ಟೆಯ ಭಾಗಕ್ಕೆ ವಿಶ್ರಾಂತಿಯನ್ನ ಹೇಳಿ. ಬೆನ್ನಿನ ಭಾಗ, ಎದೆಯ ಭಾಗ, ಎರಡು ಭುಜಗಳು, ತೋಳುಗಳು, ಹಸ್ತ, ಹಸ್ತದ ಬೆರಳುಗಳಿಗೆ ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ. ಕುತ್ತಿಗೆಯ ಭಾಗ, ತಲೆಯ ಭಾಗ, ಮುಖದ ಭಾಗಗಳಿಗೆ ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ. ನಿಮ್ಮ ಹೃದಯದ ಬಡಿತವನ್ನ ಗಮನಿಸಿ. ಉಸಿರಾಟವನ್ನ ಗಮನಿಸಿ. ನಿಮ್ಮ ಮನಸ್ಸು ಕೇವಲ ಉಸಿರಾಟವನ್ನ ಗಮನಿಸ್ತಾ ಇರಲಿ. ನೀವೀಗ ಆಳವಾದ ಗಾಢವಾದ ವಿಶ್ರಾಂತ ಸ್ಥಿತಿಯಲ್ಲಿದ್ದೀರಿ. ಉಸಿರಾಟವನ್ನ ಗಮನಿಸ್ತಾ ಇರಿ. ಎರಡು ಪಾದಗಳಿಗೆ ಚಾಲನೆ ಕೊಡಿ, ಪಾದ ಅಲುಗಾಡಿಸಿ. ಹಸ್ತಕ್ಕೆ ಚಾಲನೆ, ಹಸ್ತ ಅಲುಗಾಡಿಸಿ. ಶಿರಕ್ಕೆ ಚಾಲನೆ, ತಲೆಯನ್ನು ಅಲುಗಾಡಿಸಿ. ಎರಡು ಪಾದಗಳನ್ನು ಒಟ್ಟಿಗೆ ಸೇರಿಸಿ, ಎಡ ಕಾಲನ್ನು ಮಡಚಿ, ಎಡ ಕೈ ಹೊಟ್ಟೆಯ ಮೇಲೆ, ಬಲ ಕೈ ನೆತ್ತಿಯ ನೇರ ಹಿಂದಕ್ಕೆ, ಬಲ ಮಗ್ಗುಲಿಗೆ ಹೊರಳಿ ವಿಶ್ರಾಂತಿ. ಎರಡು ಕೈಗಳ ಸಹಾಯದಿಂದ ಮೇಲಕ್ಕೆ ಬನ್ನಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ, ಮೇಲಕ್ಕೆ ಬನ್ನಿ. ಓಂ ಪ್ರಾಣಸ್ಯೇಧಂ ವಶೇತ್ ಸರ್ವಂ ಪೃಥಿವೀ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇಹಿನ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈ ಹಿಂದೆ ಕಟ್ಟಿ, ತಲೆ ಎತ್ತಿ ಪೂರಕ ಮಾಡಿ, ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಭಸ್ತ್ರಿಕಾ ಪ್ರಾಣಾಯಾಮ 10 ಬಾರಿ ಮಾಡಿ. ದೀರ್ಘ ಪೂರಕ ಮಾಡಿ. ದೀರ್ಘ ರೇಚಕ. ಕಪಾಲಭಾತಿ ಪ್ರಾಣಾಯಾಮ 20 ಬಾರಿ ಮಾಡಿ. ದೀರ್ಘ ಪೂರಕ, ದೀರ್ಘ ರೇಚಕ. ಸ್ವಸ್ಥ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ 3 ಬಾರಿ.
ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ 3 ಬಾರಿ. ಬಲಮೂಗಲ್ಲಿ ಪೂರಕ, ಬಲಮೂಗಿನಲ್ಲಿ ರೇಚಕ. ಚಂದ್ರ ಭೇದನ ಪ್ರಾಣಾಯಾಮ 3 ಬಾರಿ. ಎಡಮೂಗಲ್ಲಿ ಪೂರಕ, ಬಲಮೂಗಲ ರೇಚಕ. ಸೂರ್ಯ ಭೇದನ 3 ಬಾರಿ. ಬಲಮೂಗಲ್ಲಿ ಪೂರಕ, ಎಡಮೂಗಿನಲ್ಲಿ ರೇಚಕ. ನಾಡಿ ಶೋಧನ 1 ಬಾರಿ. ಎಡಮೂಗಲ್ಲಿ ಪೂರಕ, ಅಂತರ್ಕುಂಭಕ. ಬಲಮೂಗಿನಲ್ಲಿ ರೇಚಕ. ಬಲಮೂಗಿನಲ್ಲಿ ಪೂರಕ, ಅಂತರ್ಕುಂಭಕ. ಎಡಮೂಗಿನಲ್ಲಿ ರೇಚಕ. ಭ್ರಾಮರಿ ಪ್ರಾಣಾಯಾಮ 3 ಬಾರಿ. ಷಣ್ಮುಖಿ ಮುದ್ರೆ ಇಟ್ಕೊಳ್ಳಿ. ಬಾಯನ್ನು ಮುಚ್ಚಿಕೊಂಡು ಮಕಾರ. ಎಡಹಸ್ತದ ಮೇಲೆ ಬಲಹಸ್ತ. ಸಹಜ ಪ್ರಾಣಾಯಾಮ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖವನ್ನು ಕೊಡಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹರಿ ಓಂ.